ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ 2025 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ AFM ಸಬ್ಜೆಕ್ಟ್ನಲ್ಲಿ. ಅದರಲ್ಲಿ 5 ಮಾರ್ಕ್ಸಿಗೆ ಕೇಳಿರುವಂಥ ಪ್ರಾಬ್ಲಮನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿದೆ. ABC ಕಂಪನಿಯ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ ನೋಡಿಕೊಂಡು ನೀವು NPVಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ವಶನಲ್ಲಿ ಸರ್ಟೈನಿಟಿ ಈಕ್ವಲೆಂಟ್ ಕೋಎಫಿಷಿಯೆಂಟ್ ಕೊಟ್ಟಿದ್ದಾರೆ. ಸೊ ನೀವು NPVಯನ್ನು ಸರ್ಟೈನಿಟಿ ಈಕ್ವಲೆಂಟ್ ಮೆಥಡ್ ಅಂಡರಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ನಿಮಗೆ 2 ಪ್ರಾಜೆಕ್ಟಿನ ಪ್ರಾಬ್ಲಮ್ ಕೊಟ್ಟಾಗ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ಒಂದೇ ಪ್ರಾಜೆಕ್ಟ್ ಕೊಟ್ಟಿರೋದು, 2 ಪ್ರಾಜೆಕ್ಟ್ ಕೊಟ್ಟಿಲ್ಲ. ಸೊ ಇದಕ್ಕೆ ನಾವು ಹೇಗೆ NPV ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ನೀವು ಆ್ಯಸ್ ಯೂಶುವಲ್ ಹೇಗೆ ಮಾಡ್ತಿದ್ರು ಅದೇ ಥರ ಮಾಡಬೇಕು. ಬಟ್ ಕಮೆಂಟ್ ಬರೀಬೇಕಾದ್ರೆ ನೀವು 2 ಪ್ರಾಜೆಕ್ಟ್ ಕೊಟ್ಟಾಗ ಯಾವುದು NPV ಜಾಸ್ತಿ ಇರುತ್ತೋ ಅದನ್ನು ಬೆಸ್ಟ್ ಅಂತ ಬರಿತಾ ಇದ್ವಿ. ಬಟ್ ಒಂದೇ ಪ್ರಾಜೆಕ್ಟ್ ಕೊಟ್ಟಾಗ ನೆಗೆಟಿವ್ ಬಂದರೆ ಅದನ್ನು ನಾವು ರಿಜೆಕ್ಟ್ ಮಾಡಬೇಕು, ಪಾಸಿಟಿವ್ ಬಂದರೆ ಅಕ್ಸೆಪ್ಟ್ ಮಾಡಬೇಕು. ಜಸ್ಟ್ ಅದನ್ನು ನೋಟಲ್ಲಿ ಬರೆದ್ರಾಯಿತು. ಲಾಸ್ಟಿಗೆ ಇಂಟರ್ಪ್ರಿಟೇಷನಲ್ಲಿ ಅದನ್ನು ಬರೆದ್ರಾಯಿತು. ಅಕ್ಸೆಪ್ಟ್ ಮಾಡಬೇಕಾ ರಿಜೆಕ್ಟ್ ಮಾಡಬೇಕಾ, ಪಾಸಿಟಿವ್ ಬಂದರೆ ಅಕ್ಸೆಪ್ಟ್ ಮಾಡಬೇಕು, ನೆಗೆಟಿವ್ ಬಂದರೆ ರಿಜೆಕ್ಟ್ ಮಾಡಬೇಕು. ಸಿಂಪಲ್ ಪ್ರಾಬ್ಲಮ್. ಬಟ್ ಈ ಪ್ರಾಬ್ಲಮಲ್ಲಿ ನಿಮಗೆ ಕನ್ಫ್ಯೂಷನ್ ಮಾಡಲಿಕ್ಕೆ ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲ್ ಅಂತ 14% ಕೊಟ್ಟಿದ್ದಾರೆ, ಕಾಸ್ಟ್ ಆಫ್ ಡೆಟ್ ಅಂತ 10% ಕೊಟ್ಟಿದ್ದಾರೆ. ಇವೆರಡನ್ನು ಇಗ್ನೋರ್ ಮಾಡಬೇಕು. ನೀವು ಕನ್ಸಿಡರ್ ಮಾಡಬೇಕಾಗಿರೋದು ರಿಸ್ಕ್ ಫ್ರೀ ರೇಟ್ ಆಫ್ ರಿಟರ್ನ್ ಅಂತ ಏನು ಪರ್ಸೆಂಟೇಜ್ ಕೊಟ್ಟಿದ್ದಾರೋ ಆ ಪರ್ಸೆಂಟೇಜ್ ಮಾತ್ರ. ಸೊ ನಾನಿಲ್ಲಿ ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ, ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ NPV ಅಂತ. ಫಸ್ಟ್ ಕಾಲಮ್ ಇಯರ್ ಕಾಲಮ್. ಕ್ವಶನಲ್ಲಿ ಕೊಟ್ಟಿರುವಂಥ ಇಯರ್ಗಳನ್ನು ಬರ್ಕೊಳ್ಳೋಣ. 5 ಇಯರ್ಸ್ ಕೊಟ್ಟಿದ್ದಾರೆ. 1 2 3 4 5. ಕ್ಯಾಶ್ ಇನ್ ಫ್ಲೋ ಕೊಟ್ಟಿದ್ದಾರೆ. ನಾನೆಲ್ಲ ಕ್ಯಾಶ್ ಇನ್ ಫ್ಲೋ ಬರ್ಕೊಳ್ತಾ ಇದ್ದೀನಿ. ಫಸ್ಟ್ ಇಯರಿಗೆ 90,000. ಅದೇ ಥರ ನಾನು ಇಲ್ಲಿ ಎಲ್ಲದನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಈಕ್ವಲೆಂಟ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ. 0.8, 0.6, 0.7, 0.8, 0.9. ಸರ್ಟೈನಿಟಿ ಕ್ಯಾಶ್ ಇನ್ ಫ್ಲೋ ಫೈಂಡ್ ಔಟ್ ಮಾಡೋದು ಹೇಗೆಂದರೆ ಮಲ್ಟಿಪ್ಲೈ ಮಾಡಬೇಕು. 0.8 ಇಂಟು 90,000. 8 72,000 ಆನ್ಸರ್ ಬರುತ್ತೆ. 8 48,000 ಬರುತ್ತೆ. ದೆನ್ 7 49,000. ನೆಕ್ಸ್ಟು 8 48,000. 8 40. 48 ಪ್ಲಸ್ 4 52,000 ಬರುತ್ತೆ. 65,000 ಇಂಟು 0.8 52,000. ನೆಕ್ಸ್ಟ್ 9 36,000. 9 45. 9 36 ಪ್ಲಸ್ 4 36 40,500 ಬರುತ್ತೆ. 45,000 ಇಂಟು 0.9 40,000. 40,500 ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ಸೊ ಈಗೇನು ವ್ಯಾಲ್ಯೂಸ್ ಬಂದಿದೆಯೋ ಆ ವ್ಯಾಲ್ಯೂಸನ್ನು PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. PV ಫ್ಯಾಕ್ಟರ್ ಕ್ವಶನಲ್ಲಿ ಕೊಟ್ಟಿಲ್ಲ, ಬಟ್ ರಿಸ್ಕ್ ಫ್ರೀ ರೇಟ್ ಆಫ್ ರಿಟರ್ನ್ ಅಂತ ಹೇಳಿ ಒಂದು ಪರ್ಸೆಂಟೇಜ್ ಕೊಟ್ಟಿದ್ದಾರೆ. 7% ಕೊಟ್ಟಿದ್ದಾರೆ. ಸೊ ಈ 7%ಗೆ PV ಫ್ಯಾಕ್ಟರ್ನ ಫೈಂಡ್ ಔಟ್ ಮಾಡಬೇಕು. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ ಫಾರ್ಮುಲಾ 1/1 ಪಾಯಿಂಟ್. ಎಷ್ಟೇ ಪರ್ಸೆಂಟೇಜ್ ಕೊಟ್ಟಿರಲಿ ಇದನ್ನು ನೆನ್ಪಿಟ್ಕೊಳ್ಬೇಕು. 1/1 7% ಕೊಟ್ಟಿರೋದ್ರಿಂದ 0.7 ಅಂತ ಬರ್ಕೊಳ್ಳೋದು. 1/1.07. ಸೊ ಕ್ಯಾಲ್ಸಿಯಲ್ಲಿ 1/1.07 ಮಾಡಿದಾಗ 0.934 ಬರುತ್ತೆ. ಇಲ್ಲಿ 4ನೇ ನಂಬರ್ ಪಾಯಿಂಟ್ ಆದಮೇಲೆ 4ನೇ ನಂಬರ್ 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ ಇಲ್ಲಿರೋದಕ್ಕೆ ಒಂದನ್ನು ಆ್ಯಡ್ ಮಾಡಿ ಬರೀಬೇಕು. 934 ಇದೆ, 935 ಮಾಡಿದ್ರೆ ಆಯಿತು. 0.935. ಸೆಕೆಂಡ್ ಇಯರ್ಗೆ ಬೇಕು ಅಂತಂದರೆ ಈಕ್ವಲ್ ಬಟನ್ ಪ್ರೆಸ್ ಮಾಡಬೇಕು. ಈಕ್ವಲ್ ಬಟನ್ ಪ್ರೆಸ್ ಮಾಡಿದಾಗ 0.8734 ಬಂದಿದೆ. 4ನೇ ನಂಬರ್ 4 ಇದೆ. 5ಗಿಂತ ಕಮ್ಮಿ ಇದ್ದರೆ ಅಲ್ಲಿ ಏನಿದೆಯೋ ಅದನ್ನೇ ಬರೀರಿ. 0.873. ನೆಕ್ಸ್ಟ್ 0.816. ನೆಕ್ಸ್ಟ್ 0.7628 ಬರುತ್ತೆ. 0.763 ಮಾಡಿದ್ರೆ ಆಯಿತು. 762 ಇತ್ತು, 763 ಮಾಡೋದು. ನೆಕ್ಸ್ಟ್ 0.7129 ಬಂದಿದೆ. 712 ಇದ್ದಿದ್ದು 713 ಮಾಡೋದು. 0.713. ಮಲ್ಟಿಪ್ಲೈ ಮಾಡಿದಾಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಸರ್ಟೈನ್ ಕ್ಯಾಶ್ ಇನ್ ಫ್ಲೋ ಸಿಗುತ್ತೆ. 72,000 ಇಂಟು 0.935 ಬರೋವಂಥ ಆನ್ಸರ್ 67,320. ಅದೇ ಥರನೇ ಎಲ್ಲದನ್ನು ಮಲ್ಟಿಪ್ಲೈ ಮಾಡಿ ಬರ್ಕೊಳ್ಬೇಕು. 48,000 ಇಂಟು 0.873, 49,000 ಇಂಟು 0.826. ಹಾಗೆ ಎಲ್ಲದನ್ನು ಮಲ್ಟಿಪ್ಲೈ ಮಾಡಿ ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ಎಲ್ಲ ಮಲ್ಟಿಪ್ಲೈ ಮಾಡಿ ಬರ್ಕೊಂಡಿದ್ದೀನಿ. ಇವಿಷ್ಟನ್ನು ಆ್ಯಡ್ ಮಾಡಬೇಕು.
ಆ್ಯಡ್ ಮಾಡಲಿಕ್ಕೂ ಏನು ಆನ್ಸರ್ ಬರುತ್ತೆ ಅಂತಂದರೆ 2,17,761. ಹೇಗೆ ಆ್ಯಡ್ ಮಾಡಿದ್ದು ಅಂದರೆ 28,877 ಪ್ಲಸ್ 39,676 ಪ್ಲಸ್ 39,984 ಪ್ಲಸ್ 41,904 ಪ್ಲಸ್ 67,320. ಇವಿಷ್ಟನ್ನು ಆ್ಯಡ್ ಮಾಡಲಿಕ್ಕೂ 2,17,761 ಬರುತ್ತೆ. ಇದರಿಂದ ಇನ್ವೆಸ್ಟ್ಮೆಂಟನ್ನು ಲೆಸ್ ಮಾಡಿದ್ರಾಯಿತು. ಕ್ವಶನಲ್ಲಿ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಇನ್ವೆಸ್ಟ್ಮೆಂಟ್ 1,10,000 ಕೊಟ್ಟಿದ್ದಾರೆ. ಇನ್ವೆಸ್ಟ್ಮೆಂಟನ್ನು ಲೆಸ್ ಮಾಡಲಿಕ್ಕೂ ಮೈನಸ್ 1,10,000 ಮಾಡಲಿಕ್ಕೂ ಬರುವಂಥ ಆನ್ಸರ್ 1,07,761 ಪಾಸಿಟಿವ್ NPV ಬಂದಿದೆ. ಸೊ ಇದನ್ನು ನಾವು ಅಕ್ಸೆಪ್ಟ್ ಮಾಡಬೇಕು. ದಿಸ್ ಪ್ರಾಜೆಕ್ಟ್ ಶುಡ್ ಬಿ ಅಕ್ಸೆಪ್ಟೆಡ್. ಏನಕ್ಕೆ ಅಂತಂದರೆ ಪಾಸಿಟಿವ್ ಆನ್ಸರ್ ಬಂದಿದೆ. ನೆಗೆಟಿವ್ ಆನ್ಸರ್ ಬಂದಿದ್ರೆ ದಿಸ್ ಪ್ರಾಜೆಕ್ಟ್ ಶುಡ್ ಬಿ ರಿಜೆಕ್ಟೆಡ್ ಅಂತ ಬರೀಬೇಕಿತ್ತು. ಈಗ ಪಾಸಿಟಿವ್ ಆನ್ಸರ್ ಬಂದಿರೋದ್ರಿಂದ ದಿಸ್ ಪ್ರಾಜೆಕ್ಟ್ ಶುಡ್ ಬಿ ಅಕ್ಸೆಪ್ಟೆಡ್ ಅಂತ ಲಾಸ್ಟಿಗೆ ಇಂಟರ್ಪ್ರಿಟೇಷನ್ ಬರೀಬೇಕಾಗತ್ತೆ. ಒಂದೇ ಪ್ರಾಜೆಕ್ಟ್ ಕೊಟ್ಟಿರೋದು, ಜಸ್ಟ್ ಇಷ್ಟು ಮಾಡಿದ್ರೆ ಸಾಕು, ನಿಮಗೆ 5ಗೆ 5 ಮಾರ್ಕ್ಸ್ ಸಿಗುತ್ತೆ. ಬಟ್ ಲಾಸ್ಟಿಗೆ ಇಂಟರ್ಪ್ರಿಟೇಷನ್ ಬರೀಲೇಬೇಕು. ಇಂಟರ್ಪ್ರಿಟೇಷನ್ ಬರೀಲಿಲ್ಲ ಅಂತಂದರೆ 1 ಮಾರ್ಕ್ಸ್ ಕಟ್ ಮಾಡ್ತಾರೆ. ಸಿಂಪಲ್ ಪ್ರಾಬ್ಲಮ್. ನೋಡಿ, ಕ್ವಶನಲ್ಲಿ ಈಕ್ವಲೆಂಟ್ ವ್ಯಾಲ್ಯೂ ಕೊಟ್ಟಾಗ ಸರ್ಟೈನಿಟಿ ಈಕ್ವಲೆಂಟ್ ಮೆಥಡ್ನಲ್ಲಿ ನೀವು NPV ಕ್ಯಾಲ್ಕುಲೇಷನ್ ಮಾಡಿದ್ರಾಯಿತು. ಇದನ್ನು ಇನ್ ಪ್ರೊಬಾಬಿಲಿಟಿ ಕೊಟ್ಟರು ಸೇಮ್ ಇದೇ ಥರನೇ ಕ್ಯಾಲ್ಕುಲೇಷನ್ ಮಾಡೋದು. ಬಟ್ ಮೆಥಡ್ ಮಾತ್ರ EMV ಮೆಥಡ್ ಅಂತ ಕರಿತೀವಿ. ಅದಕ್ಕೆ ಪ್ರೊಬಾಬಿಲಿಟಿ ಕೊಟ್ಟಿರ್ತಾರೆ, ಪ್ರೊಬಾಬಿಲಿಟಿ ಜೊತೆ ಮಲ್ಟಿಪ್ಲೈ ಮಾಡಿ ಆಮೇಲೆ PV ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿ NPV ಕ್ಯಾಲ್ಕುಲೇಷನ್ ಮಾಡಲಿಕ್ಕಿರುತ್ತೆ. ಆ ಥರದ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ವೀಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲಿಂದ ನಿಮಗೆ ಯೂಸ್ ಆಗ್ತಾ ಇದ್ದರೆ, ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ, ಕ್ಲಾಸ್ ಮಾಡೋದು ಅರ್ಥ ಆಗ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ವೀಡಿಯೋ ಶೇರ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.